ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೊಡೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇಲ್ಲ ರೀಲ್ಸ್ ಮಾಡ್ಬಿಡೋಣ ಅದೇ ಸಾಂಗಿಗೆ. ಎಷ್ಟು ಚೆನ್ನಾಗಿದೆಯಲ್ಲ ಕೇಳೋಕ್ಕೆ, ಸೂಪರ್ ಆಗೈತೆ. ಕಾಪಿರೇಟ್ ಬಂದ್ಬಿಟ್ರೆ ಏನಂದರೆ, ಈ ಒಂದು ಹಾಡ ಇದೆ ನೋಡಿ, ಯಾವುದಿದೆ ಹಾಡ? ಇದರಲ್ಲಿ ಹೀರೋ ಯಾರು ಪುನೀತ್ ಇದ್ದಾರೆ ಅಂತ ಅನ್ಕೋತೀನಿ, ಪಕ್ಕ ನೆನಪಿಲ್ಲ. ಈ ಒಂದು ಹಾಡನ್ನು ಇಡೀ ದೇಶನೇ ಚೊಚ್ಚಗೊಳಿಸ್ತಾ ಇದೆ, ಗೊತ್ತಾ ನಿಮಗೆ? ತುಂಬಾ ಖುಷಿ ಆಗುತ್ತೆ ಈ ಹಾಡ ಕೇಳಕ್ಕೆ. ನನಗಂತೂ ಡೈಲಿ ಏನು ಹಾಕಲ್ಲ, ಇವತ್ತೇ ಹಾಕಿದ್ದಾರೆ ಅದು ಯಾಕೋ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೆ ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಬರೀ ಇವತ್ತು ಏನಿರ್ತೈತೆ ಅಂತ ನೋಡೋಣಂತ ಇವತ್ತಿನ ಬ್ಲಾಗಲ್ಲಿ. ಮತ್ತು ಈ ಸದ್ದ ಬೆಳಗ್ಗೆ ಇವತ್ತು ಸೂರ್ಯ ಈ ಕಡೆ ಹೊಂಟಿದ್ದ, ದಿನ ಇಲ್ಲ ಈ ಕಡೆ ಹೊಂಟಿದ್ದ, ಇವತ್ತು ಈ ಕಡೆ ಹೊಂಟಾನ. ದಿನ ಈ ಕಡೆ ಸೂರ್ಯ ಹಿಂಗೆ ಬರ್ತಿದ್ದೆ, ಇವತ್ತು ನಮ್ಮ ಕಡೆ ಹಿಂಗೆ ಬಂದಾನೆ. ಯಾಕಪ್ಪ ಅಂದ್ರೆ ನಾನು ಇವತ್ತು ಜಲ್ದಿ ಎದ್ದೀನಿ. ಅದಕ್ಕೆ ಜಲ್ದಿ ಅಂದ್ರೆ 5 ಗಂಟೆಗೆ ಎದ್ದೀನಿ. 4:15 ಎಚ್ಚರ ಆಗೈತಿ. ಆಮೇಲೆ 5:30 ಗಂಟೆ ಹಂಗೆ ಹಿಂಗೆ ಮಾಡೀನಿ, ಇಲ್ಲ 5 ಗಂಟೆವರೆಗೂ ಹಂಗೆ ಹಿಂಗೆ ಮಾಡೀನಿ. 5 ಗಂಟೆ ಮೇಲೆ ಒಂದು ಕೆಲಸ ಮಾಡೀನಿ, ದೊಡ್ಡ ಸಾಧನೆ. ಏನಪ್ಪ ಅಂತಂದ್ರೆ ಫೋನ್ ನೋಡೋದು. ಅದೇ ಇವಾಗಿನ ಸಾಧನೆಗಳು. ಫೋನ್ ನೋಡೋದೇ ಒಂದು ಇವಾಗಿನ ಅದನ್ನೆಲ್ಲ ಮಾಡಿ ಕಸ ಎಲ್ಲ ಗುಡಿಸಿ, ಮನೆ ಒರೆಸಿ, ಅಂಗಳು ಒರೆಸಿ, ಅಂಗಳಕ್ಕೆಲ್ಲ ನೀರು ಹಾಕಿ, ರಂಗೋಲಿ ಹಾಕಿ, ಗ್ಯಾಸ್ ಕಟ್ಟಿ ಎಲ್ಲ ಚೊಚ್ಚಾಗಿ ತೊಳ್ಕೊಂಡು, ಅದಕ್ಕೆಲ್ಲ ರಂಗೋಲಿ ಹಾಕಿ, ಇನ್ನೂ ಯಾವುದು ಜೋಡಿಸ್ಕೊಂಡಿಲ್ಲ. ಮತ್ತು ಇದು ಎಷ್ಟು ದಿನ ಆಯ್ತು ರೀ, ಗಣೇಶ ಕೂರಿಸಿದಾಗಿಂದ ಹಾಗೆ ಇಟ್ಬಿಟ್ಟಿದೆ, ತೊಳೆದೇ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿದೆ. ಒಂದು ಬುಟ್ಟಿ ಬಾಂಡೆ ತೊಳೆದು ಹಾಕಿದೆ. ಈಗೆಲ್ಲ ಆಗೈತಿ. ಈ ಸದ್ದ ಚಹಾ ಮಾಡ್ಕೋಬೇಕು. ದೀಪ ಕೂಡ ಹಚ್ಚಿದೆ. ಮುಂಜಾನೆ ಕರೆಕ್ಟ್ 7ಕ್ಕೆ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಈಗ ಚಹಾ ಮಾಡ್ಕೊಳ್ಳೋದು, ಕುಡಿಯೋದು, ನಾಷ್ಟ ಏನು ಮಾಡೋದು ಅಂತ ನೋಡೋದು. ಇವತ್ತು ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ ಏನಿಲ್ಲ ಅಂತ ನೋಡೋಣ್ರಿ. ಹಾಗೆ ಮತ್ತು ಬಟ್ಟೆ ಹೊಲಿಯೋದು ಕೂಡ ಐತಿ, ಬಟ್ಟೆನೂ ಹೊಲಿಬೇಕು. ಕಮ್ ಎಲ್ಲರೂ ಬೆಲ್ಲ ಚಹಾ ಕುಡಿಯೋಕೆ. ಬೆಲ್ಲ ಚಹಾನ ಸೂಪರ್ ಮಾಡ್ತೇನೆ ಫ್ರೆಂಡ್ಸ್, ಬನ್ನಿ ಎಲ್ಲರೂ ಕುಡಿಯೋಕ್ಕೆ. ಎಲ್ಲರೂ ಬನ್ನಿರಿ ಎಲ್ಲರೂ. ಹಾಗೆ ಒಂದು ಕಿವಿ ಮಾತು, ಬೆಳಗ್ಗೆ ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಮನುಷ್ಯನಿಗೆ ಏನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರೆ ಅನ್ನೋಂಗೆ ಜನಗಳು ಇವಾಗಿನ ಕಾಲದಲ್ಲಿ. ಯಾವುದೇ ಇರಲಿ ಏನೇ ಇರಲಿ ಜಾಸ್ತಿ ತೋರಿಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ಅಥವಾ ಆಯಿತಾ, ಜಾಸ್ತಿ ತೋರಿಕೆ ಮಾಡಿಕೊಂಡಷ್ಟು ನಿಮಗೆ ಕಷ್ಟ. ನೋಡೋರಿಗೇನು ಕಷ್ಟ ಆಗಲ್ಲ, ಅದು ನಿಮಗೆ ಕಷ್ಟ ಜಾಸ್ತಿ ತೋರಿಕೆ ಮಾಡ್ಕೊಂಡಷ್ಟು. ಯಾಕಂದರೆ ಒಂದು ವಸ್ತು ಆಗಲಿ, ಒಂದು ವ್ಯಕ್ತಿ ಆಗಲಿ, ಅದನ್ನು ತುಂಬ ಆಳವಾಗಿ ತಗೊಂಡಾಗ ಕೆಲವೊಂದು ಟೈಮ್ ಅದು ಇಲ್ಲ ಅಂದಾಗ ಅರ್ಗಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಒಂದು. ಹಾಗೆ ಮತ್ತು ಇದು ಐಶ್ವರ್ಯ ಬಂದಾಗ ಅರ್ಧ ರಾತ್ರಲ್ಲಿ ಕೊಡೋ ಹಿಡಿಯೋ ವಿಷಯ ಇದೆ ನೋಡಿ, ಅದನ್ನು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬಾ ಕೆಟ್ಟದ್ದು ಮನುಷ್ಯನ ಬದುಕಿಗೆ ಅಂತ ಹೇಳ್ಬೋದು. ಏನಂದರೆ, ಹಿಂದಕ್ಕಿನ ಹಿರಿಯರು ಒಂದು ಮಾತು ಹೇಳ್ತಾಯಿದ್ರು, ಭಗವಂತ ಒಂದು ರೊಟ್ಟಿ ಕೊಟ್ಟಾನಂದ್ರೆ ತೊಡಿ ಮರಿ ಮಾಡಿ ಊಟ ಮಾಡು ಅಂತ ಹೇಳಿಬಿಟ್ಟು. ಅದು ಊರು ತುಂಬ ಹಿಡ್ಕೊಂಡು ತಿರುಗಡೆ ಊಟ ಮಾಡಂತ ಹೇಳಿಲ್ಲ. ಹಾಗಾಗಿ ಭಗವಂತ ಕೊಟ್ಟಾನಂದ್ರೆ ತೊಡಿ ಮರಿ ಮಾಡಿ ಊಟ ಮಾಡೋದನ್ನು ಕಲೀರಿ, ಆಯಿತಾ? ಅದನ್ನು ನಮ್ಮ ಹತ್ರ ಐತೆ ಅಂತ ಹೇಳ್ಬಿಟ್ಟು ಅಂಗೈಯಲ್ಲಿ ಹಿಡ್ಕೊಂಡು ಊರು ತುಂಬ ಹರಗಾಡಿ ಬಂದಾಗ ಏನು ಆಕೈತಂದ್ರೆ ನಾಯಿಗಳು ಬಾಯಿ ಹಾಕಿಬಿಡ್ತಾವೆ. ಅರ್ಥ ಆಯ್ತಾ? ಕಿತ್ಕೊಂಡು ತಿನ್ನೋ ಪ್ರಯತ್ನ ಮಾಡ್ತಾವೆ. ದಯವಿಟ್ಟು ನಿಮ್ದು ಎಷ್ಟಿರುತ್ತೋ ನಿಮ್ಮದು ಅಷ್ಟೇ ತೊಡಿ ಮಾರಿ ಮಾಡಿ ಊಟ ಮಾಡೋದನ್ನ ಕಲೀರಿ. ಎಲ್ಲರಿಗೂ ಹೇಳ್ತಾ ಇರೋದು. ಕೆಲವೊಬ್ಬರು ತುಂಬ ಸೂಕ್ಷ್ಮವಾಗಿರ್ತಾರೆ, ಒಂದು ವಿಚಾರನೂ ಬಿಟ್ಕೊಡಲ್ಲ, ಒಂದು ಗುಟ್ಟು ಬಿಟ್ಕೊಡಲ್ಲ. ಅದು ತುಂಬ ಒಳ್ಳೆ ವಿಚಾರ. ಹೇಳ್ತಾರೆ, ಒಂದು ವಿಷಯನೂ ಹೇಳಲ್ಲ, ಒಂದು ಗುಟ್ಟು ಬಿಟ್ಕೊಡಲ್ಲ, ಅವರು ಎಂಥವ್ರು ಅಂತ. ಅಂಥವ್ರು ತುಂಬ ಒಳ್ಳೆಯವರು ಅನ್ಕೋತೀನಿ. ಪ್ರಪಂಚ ತಿಳ್ಕೊಂಡವರು ಅವರೇ, ನನಗೆ ಗೊತ್ತಿರೋ ಪ್ರಕಾರ. ಒಂದು ಗುಟ್ಟು ಬಿಟ್ಕೊಡ್ತಾ ಇಲ್ಲ ಅಂದರೆ ಅವ್ರು ಪ್ರಪಂಚ ಪೂರ್ತಿಯಾಗಿ ತಿಳ್ಕೊಂಡಿದ್ದಾರೆ, ಜನಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅದು ಅರ್ಥ, ನನಗೆ ಗೊತ್ತಿರೋ ಪ್ರಕಾರ. ಈ ಮನ್ಸಿಗೆ ನೋವಾದ ತಕ್ಷಣ ಒಬ್ರ ಹತ್ರ ಹೇಳ್ಕೊಳ್ಳೋದು, ಏನೋ ಕಷ್ಟ ಇದೆ ಅಂತ ಒಬ್ರ ಹತ್ರ ಹೋಗಿ ಗುಳೋ ಅಂತ ಅಳೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನಾನು ಮಾಡಿದ್ದೀನಿ ಒಂದು ಟೈಮಲ್ಲಿ, ಅದನ್ನು ಅನುಭವಿಸಿದ್ದೀನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದನ್ನ ಯಾರೋ ಮಾಡೋಕ್ಕೆ ಹೋಗ್ಬೇಡಿ. ನಾನು ಮಾಡಿದ್ದೀನಿ ಆ ತಪ್ಪು ನೀವು ಮಾಡೋಕ್ಕೆ ಹೋಗ್ಬೇಡಿ. ನನಗೆ ಹೇಳ್ಕೊಳ್ಳೋಕ್ಕೆ ಮನಸ್ಸೆಲ್ಲ. ತಾಯಿ ಹತ್ರ ಹೇಳ್ಕೊಬೇಕಂದ್ರೆ ತಾಯಿದೇ ಸಾಕನಷ್ಟು ಕಷ್ಟ ಇತ್ತು. ಹಾಗಾಗಿ ಕೆಲವೊಂದು ಜನಗಳ ಹತ್ರ ಹೇಳ್ಕೊಂಡಿದ್ದೀನಿ. ಆದರೆ ಆ ಜನಗಳು ಅದನ್ನು ಮನಸ್ಸಲ್ಲೇ ಇಟ್ಕೊತಾರೆ ಅನ್ನೋದು ನನಗೆ ಇವತ್ತು ಅನಿಸ್ತಾ ಇಲ್ಲ. ಅದನ್ನೆಲ್ಲ ಬಿಚ್ಚಿಡ್ತಾರೆ ಅಂತ ಅರ್ಥ ಆಗ್ತಾ ಇದೆ.
ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾವುದೇ ಒಂದು ಗುಟ್ಟಾಗಲಿ ಒಂದು ಜೀವನದ ಪರಿಸ್ಥಿತಿ ಆಗಲಿ, ನಮ್ಮ ಸಂಸಾರದಲ್ಲಿ ಏನು ನಡೀತಾ ಇದೆ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವು ಬರಲಿ, ಅದನ್ನ ನಾವೇ ತಿನ್ನಬೇಕು ಹೊರ್ತು ಭಗವಂತನ ಹತ್ರ ಹೇಳ್ಕೋಬೇಕು ಹೊರ್ತು ಇನ್ನೊಬ್ರ ಹತ್ರ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ಚೆನ್ನಾಗಿರೋರು ನಾಳೆ ಚೆನ್ನಾಗಿರ್ತಾರಂತ ಏನು ಗ್ಯಾರಂಟಿ? ಇವತ್ತು ನಮ್ಮ ಜೊತೆ ಇರೋರು ನಾಳೆ ನಮ್ಮ ಜೊತೆ ಇರ್ತಾರಂತ ಏನು ಗ್ಯಾರಂಟಿ? ಬಿಟ್ಟು ಹೋಗ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಇಲ್ಲಿ ಯಾರೂ ಶಾಶ್ವತ ಇಲ್ಲ, ನಮ್ಮ ಜೊತೆಲಿ ಎಲ್ಲರೂ ಕೊನೆ ತನಕ ಇರ್ತಾರೋ ಅನ್ನೋದು ನಂಬಿಕೆ ಇಲ್ಲ ನನಗೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದು ಗುಟ್ಟಾಗಲಿ, ಒಂದು ಮನೆ ವಿಷಯ ಆಗಲಿ, ಒಂದು ಸಂಸಾರದ ಯಾವುದೇ ವಿಚಾರ ಆಗಿರಲಿ ಯಾರ ಹತ್ರನೂ ಹೇಳ್ಕೊಳ್ಕೋಬೇಡಿ. ಸುಖನೂ ಹೇಳ್ಕೊಬೇಡಿ, ಕಷ್ಟನೂ ಹೇಳ್ಕೊಬೇಡಿ. ಆಗಿನ ಕಾಲದಲ್ಲಿತ್ತು ಕಷ್ಟ ಸುಖ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಆಗೋ ನಾಲ್ಕು ಮಾತಾಡ್ತಾಯಿದ್ರು, ಸಂಸಾರಕ್ಕೆ ಸ್ವಲ್ಪ ತಿಳಿ ಹೇಳ್ತಾಯಿದ್ರು, ಇಲ್ಲ ಹೀಗಿದೆ ಈ ಥರ ಮಾಡ್ಕೋಬೇಕಂತ. ಈಗಿನ ಕಾಲದಲ್ಲಿ ಆ ಥರ ತಿಳಿ ಹೇಳೋರು ಯಾರೂ ಇಲ್ಲ. ಹಾಗೆ ಮತ್ತು ಸಂಸಾರದ ಒಂದು ಅನುಭೂತನೂ ಹೇಳೋರು ಯಾರೂ ಇಲ್ಲ. ಅದನ್ನು ಕೇಳ್ತಾರೆ, ಆಡ್ಕೊತಾರೆ, ನಗ್ತಾರೆ ಅಷ್ಟೇ, ಆಯಿತಾ? ಅದನ್ನು ಬಿಟ್ಟರೆ ಇನ್ನೊಂದು 4 ಜನದ ಹತ್ರ ಹೋಗಿ ಬೀರ್ಕೊಂಡು ಬರ್ತಾರೆ. ಇವಾಗ ನಾವು ಉತ್ತರ ಕರ್ನಾಟಕ ಕಡೆ ಮಾಡ್ತಾರೆ, ಬುತ್ತರೊಟ್ಟಿ ಕೊಟ್ಬಿಟ್ರೆ ಊರು ತುಂಬ ಬೀರು ಬರ್ತಾರದು ಬಸ್ರು ಇರೋರಿಗೆ, ಆ ಥರ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಏನೇ ಇದ್ರೂ ನಿಮ್ಮ ಮುಷ್ಟಿಯಲ್ಲೇ ಇಟ್ಕೊಂಬಿಡಿ. ಯಾರ ಹತ್ರನೂ ಆ ಮುಷ್ಟಿನ ಬಿಚ್ಚಿ ಇಡೋಕ್ಕೆ ಹೋಗ್ಬೇಡಿ. ಅಷ್ಟೇ ಹೇಳೋದು, ಬೇರೆ ಏನೂ ಇಲ್ಲ. ಇದರಲ್ಲಿ ಏನಾದರೂ ನಾನು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಬರೀ ಚಹಾ ಮಾಡೋಣಂತ ಅರ್ಧ ಕೆಲಸ ಆಯ್ತು. ಈಗ ರೊಟ್ಟಿ ಮಾಡಿದೆ, ಅನ್ನ ಮಾಡಿದೆ, ಇನ್ನು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋಕೆ ಟೊಮೊಟೊ ಇರಲಿಲ್ಲ, ತೊಗೊಂಬಂತ ಹೇಳಿದೆ, ತಂದಾರಿಲ್ಲ ಗೊತ್ತಿಲ್ಲ. ಈಗ ಆಲ್ರೆಡಿ ಒಂದು ಸಂತಿ ಮಾಡ್ಕೊಂಡು ಬಂದಾರ, ಏನೇನು ತೊಗೊಂಬಂದಾರ ಅಂತ ನೋಡೋಣ್ರಿ. ರೊಟ್ಟಿ ಮಾಡಿ ಮುಗಿಸಿ ಆಯಿತು. ಇಷ್ಟು ತಗೊಂಡು ರೊಟ್ಟಿ ಮಾಡೀನಿ ರೀ. ಇವತ್ತು ಮುಂಜಾನೆ ರೊಟ್ಟಿ ಮಾಡಿಬಿಟ್ಟೆ, ಯಾಕಂದ್ರೆ ಸುಮ್ಮನೆ ಕೆಲಸ ಇರ್ತಾವೆ, ಚಂತನ ಅಡುಗೆನೇ ಮಾಡಿ ಕೂತ್ಕೊಂಡ್ರಂಗಾತು. ಇಬ್ಬರಿಗೆ ಇಷ್ಟು ರೊಟ್ಟಿ ಮಾಡಿನಂದ್ರೆ 2 ಟೈಮ್ ಆಗ್ತದೆ. 2 ಟೈಮ್ 3 ಟೈಮ್ ತಿಂದು ಖಾಲಿ ಮಾಡಿಬಿಡೋದೆ. ಇಷ್ಟು ರೊಟ್ಟಿ ಆಯಿತು, ಅನ್ನ ಆಯಿತು, ಸಾಂಬಾರು ಮಾಡಬೇಕು. ಸಾಂಬಾರು ಮಾಡೋಕೆ ಏನು ಮಾಡಿನಪ್ಪ ಅಂತಂದ್ರೆ, ನೈಟ್ ಬ್ಯಾಳಿ ಮಾಡಿದ್ದೇನೆ ರೀ, ಸಪ್ಪನ ಬ್ಯಾಳಿ ಮತ್ತು ಮೆಣಸಿನ್ಕಾಯಿ ತಾಳ್ಸಿದ ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ. ಸಪ್ಪನ ಬ್ಯಾಳೆ ಅದಕ್ಕೆ ಬೇಕಾಗಬೇಕು, ಹಾಗಾಗಿ ಸಪ್ಪನ ಬ್ಯಾಳೆ ಮಾಡಿದ್ದೆ. ಅದು ಒಂದು ಸ್ವಲ್ಪ ಉಳಿದಿತ್ತು. ಇನ್ನು ಅದನ್ನ ಸಪ್ಪನ ಬೇಳೆ ಅಷ್ಟೇ ತಿನ್ನೋಕೆ ಅದು ರಾತ್ರಿದು ಚೆಂದ ಅನಿಸೋದಿಲ್ಲ. ಹಾಗಾಗಿ ಅದಕ್ಕೆ ಏನು ಮಾಡೀನಿ, ಸ್ವಲ್ಪ ಒಂದಿಷ್ಟು ಶೇಂಗದ ಪುಡಿ ಹಾಕೀನಿ. ಶೇಂಗದ ಪುಡಿ ಹಾಕಿ ಕುದಿಸಾಕಿಟ್ಟೀನಿ. ಅದು ಕುದಿಬೇಕು. ಕುದ್ದ ಮೇಲೆ ಅದು ಒಗ್ಗರಣೆ ಮಾಡ್ಕೊಂಡ್ರೆ ಸಾಂಬಾರು ಮಾಡ್ಕೊಳಕ್ಕೆ ಬರ್ತೈತೆ ರೀ, ಸೂಪರಾಗಿರ್ತೈತಿ. ಒಂದಿಷ್ಟೇ ಬೇಳೆ ಅಂತೇಳಿ ಚೆಲ್ಲೋದು ಬೇಡ, ಅದನ್ನ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋದು ಬೇಡ. ಈ ರೀತಿ ಸಾಂಬಾರು ಮಾಡ್ಕೊಬೋದು ನೋಡಿರಿ. ಶೇಂಗದ ಪುಡಿ ಅದೇ ಬೇಳೆಗೆ ಸ್ವಲ್ಪ ಶೇಂಗದ ಪುಡಿ ಹಾಕಿ ಸಾಂಬಾರು ಮಾಡ್ಕೊಂಡ್ರೆ ಸೂಪರಾಗಿರ್ತೈತಿ. ಎರಡು ಮಿಕ್ಸ್ ಆಗಿ ಸಾಂಬಾರು ಅಂತೂ ಮಸ್ತ್ ಇರ್ತೈತಿ. ಈಗ ಆ ಸಾಂಬಾರು ಯಾರೂ ಮಾಡಲ್ಲ, ಅವಾಗ ಲಗ್ನದಾಗ ಮಾಡ್ತಿದ್ರು ಆ ಥರ ಸಾಂಬಾರು. ಬ್ಯಾಳಿ ಕುದಿಸಿ ತೊಗರಿ ಬ್ಯಾಳಿ ಮತ್ತು ಶೇಂಗದ ಪುಡಿ ಎರಡೂ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಿದ್ರು. ಏನು ರುಚಿ ಅಂತೀರ ಆ ಸಾಂಬಾರು. ಇವಾಗ ಮಾಡ್ತಾರೆ, ಏನು ಉಪಯೋಗ ಇಲ್ಲ. ಬರ್ರಿ ನಮ್ಮದು ಡಿ ಮಾರ್ಟಿಂದ ಏನು ತೊಗೊಂಬಂದಿದ್ದಾರೆ ಅಂತ ನೋಡೋಣ. ಇಲ್ಲಿ ನೋಡ್ರಿ ಏನು ತೊಗೊಂಬಂದಾರ ನೋಡೋಣ ಬರ್ರಿ. ಗಂಟು ಹಾಕ್ಯಾರ ನೋಡಿ, ಎಷ್ಟು ಗಂಟು. ಇವಿಷ್ಟು ಗಂಟು ಬಿಚ್ಚಿದ್ರೆ ವಯಸ್ಸು ಆಗ್ತದೆ ನನಗೆ. ಮಕ್ಕಳು ಬರೋದಿನ 4-5 ದಿನ ಆದ್ರೆ ಈಗ ಬಿಸ್ಕೆಟ್ ತೊಗೊಂಡ್ಬಂದಾರ ನೋಡ್ರಿ. 2 ಪಾಕೆಟ್ ಬಿಸ್ಕೆಟು, 4 ಪಾಕೆಟ್ ಅವಲಕ್ಕಿ, 1 ಪಾಕೆಟ್ ಸಾಬೂನ್ ಪುಡಿ, 1 kg ರವಾ, 2 kg ರವಾ. ಅದು ನೋಡ್ರಿ, ಅವಾಗ 1 kg ರವಾ ಇಟ್ಟು ಬರ್ತೈತಿ, ಇವಾಗ 2 kg. ಇದು ಯಾರಿಗೆ? ನಿನಗ. ನನ್ಗ ಹೋಗ್ಯದಲ್ಲ. ಥ್ಯಾಂಕ್ ಯು. ಇದು ಮೇನ್ ಖಾಲಿ ಆಗಿತ್ರಿ. ನಿನ್ನೆ ಒಂದು ಸಾಸಿವೆ ಕತೆ ಅಂತ ವಿಡಿಯೋ ಮಾಡ್ಬಿಟ್ಟಿನಿ. ಇದು 2 ಇರ್ಲಾರ್ದೆ 1 ವಾರ ಅಡಿಗೆ ಮಾಡೀನಿ. ನಾನೇ ಗ್ರೇಟ್. ಹೆಸರು ಬ್ಯಾಳಿ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ, ಚೆನ್ನಾಗಿ ಬ್ಯಾಳಿ ಇಲ್ಲ. ಚೆನ್ನಾಗಿ ಬ್ಯಾಳಿ ಬೇಕಾಗಿತ್ತು, ತಂದಿಲ್ಲ. ಯಾಕಿರ್ಲಾಕ್ ಬಿಡ್ರಿ. ಇವತ್ತು ಇಷ್ಟು ಸಂತಿ ಮಾಡ್ಕೊಂಡ್ರೆ ಎಷ್ಟು ಆಯ್ತಿದ? ಬಿಲ್ಲ ಬಂದಿಲ್ಲಲ್ಲ. 800. ನಮ್ಮಲ್ಲ ಬಿಲ್ಡಪ್ಪು ಉಳಿದಿರೋದು 129 ರೂಪಾಯಿ. 736 ರೂಪಾಯಿ ಆಗೈತಿ. 800 ರೂಪಾಯಿ ಅಂತ 800 ರೂಪಾಯಿ ನೋಡ್ರಿ. ಬಿಲ್ ಇಷ್ಟು ಬಿಲ್ ಆಗೈತಿ. ಜೀವನ ಮಾಡೋದು ಭಾಳ ಕಠಿಣ ಐತಿ ನೋಡ್ರಿ. ವಸ್ತು ಎಷ್ಟು ಅದಾವು, ರೊಕ್ಕ ಎಷ್ಟು ಹೋಗ್ಯಾವು, ಸಾಸಿವೆ ಎಷ್ಟು 25 260 ಗ್ರಾಮ್.
ಒಬ್ಬರು ದುಡಿದು ಸಂಸಾರ ಮೇಂಟೈನ್ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್. ಈ ರೀತಿ ಎಲ್ಲ ಇನ್ನು ಅವ್ರು ಬಂದಮೇಲೆ ಇನ್ನೂ ತೊಗೊಂಬರೋದೈತಿ. ಈಗ ಹೆಂಗೋ ಡಿಮಾರ್ಟಿಗೆ ಹೋಗಿದ್ರಂತ ಬಿಸ್ಕೆಟ್ ತೊಗೊಂಬಂದಾರ. ಇನ್ನು ಅವ್ರು ಬಂದಮೇಲೆ ಏನೇನು ಕೇಳ್ತಾರೋ ಏನೇನು ಮಾಡಬೇಕು ಗೊತ್ತಿಲ್ಲ. ಸದ್ಯಕ್ಕರೆ ಇಷ್ಟು ತೊಗೊಂಬಂದಾರ. ಉದ್ದಿನ ಬೇಳೆ ಬೇಕು, ಕಡಲೆಬೇಳೆನೂ ಬೇಕು. ಹೆಸ್ರು ಬೇಳೆ ನನಗೆ ಪಾಯಸ ತುಂಬಾ ಇಷ್ಟ ಆಗುತ್ತೆ. ಹೆಸ್ರು ಬೇಳೆದು ಮತ್ತು ನಿನ್ನೆ ಮಾಡಿದ್ಮೇಲೆ ಏನದು ಸಾಬುದಾಣಿ ಪಾಯಸ, ಹೆಸ್ರು ಬೇಳೆ ಪಾಯಸ ಭಾಳ ಇಷ್ಟ. ಮೊದಲೊಂದು ಕೆಜಿ ತಂದಿದ್ರೆ ಖಾಲಿ ಮಾಡಿದೆ ಮಾಡ್ಕೊಂಡು ಕುಡ್ದು ಈಗ ಮತ್ತೊಂದು ಕೆಜಿ ತಂದಿಟ್ಟಾರ. ಅತ್ತದು ಈಗ ಇದಕ್ಕಾಗಿಬಿಡ್ತೈತೆ, ದಸರಾಕ್ಕೆ ಆಗ್ತದೆ. ಅದರಿಂದ ಉಪವಾಸ ಇರೋ ರೆಸಿಪಿಗಳನ್ನ ಮಾಡಿ ತೋರ್ಸೋಣ ಅಂತ ತೊಗೊಂಬಂದೀನಿ. ಅದು ರೆಸಿಪಿ ಮಾಡೋಕ್ಕೆ ಟೈಮ ಸಿಗೋವಲ್ದು. ಓಕೆ ಫ್ರೆಂಡ್ಸ್, ಮತ್ತು ಮುಂದಿನ ಕಾರ್ಯಕ್ರಮಗಳನ್ನ ನೋಡೋಣ. ನೋಡ್ರಿ, ಎಲ್ಲ ಕೆಲಸ ಮುಗೀತು. ಊಟ ಆದಮೇಲೆ ಇದೆಲ್ಲ ಚೊಚ್ಚು ಮಾಡಿಕೊಂಡೆ. ಗ್ಯಾಸ್ ಕಟ್ಟೆಲ್ಲ ಚೊಚ್ಚು ಮಾಡಿಕೊಂಡು ಎಲ್ಲ ತೊಳೆದಿದ್ದಾಯಿತು. ಎಲ್ಲ ತೊಳೆದು ಪುಟ್ಟಿ ತುಂಬಿಟ್ಟು ಇಲ್ಲಿ ಎಲ್ಲ ಕಸ ಹುಡುಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಬರ್ರಿ ಇನ್ನು ಬಟ್ಟೆ ಹೊಲಿನಂತ. ಟೈಮ್ ಭಾಳ ಆಗೈತಿ. ಇಷ್ಟ ತನಕ ತುಂಬ ಟೈಮ್ ಪಾಸ್ ಮಾಡಿಬಿಟ್ಟೆ ನಾನು. ಟೈಮ್ ಪಾಸ್ ಏನಿಲ್ಲ ಫ್ರೆಂಡ್ಸ್, ವಿಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು. ಅದೊಂದು ಕೆಲಸ ಆಯಿತು. ವಿಡಿಯೋ ಎಡಿಟಿಂಗು ಅದೊಂದು ಮಾಡಿಕೊಂಡೆ. ಒಂದು ತಮ್ಮೇಲೆ ರೆಡಿ ಮಾಡಬೇಕಾಗಿತ್ತು, ಅದೊಂದು ಮಾಡಿಕೊಂಡೆ. ಈ ವಿಡಿಯೋ ಮಾಡೋದು ಎಷ್ಟು ಕೆಲಸ ನೋಡ್ರಿ. ಅದಕ್ಕಿಂತ ಡಬಲ್ ಕೆಲಸ ಎಡಿಟಿಂಗ್ ಮಾಡೋದು. ತುಂಬಾ ಕಷ್ಟ. ಕೂತ್ಕೊಂಡ್ಬಿಟ್ರೆ 2 ತಾಸು ಸೇರಿ ಆ ಕಡೆ ಓಂ ನಮಃ ಶಿವಾಯ ಅಷ್ಟು ಟೈಮ್ ಬೇಕು ಎಡಿಟಿಂಗ್ ಮಾಡೋಕ್ಕೆ. ಹಾಗಾಗಿ ತುಂಬ ಲೇಟ್ ಆಯ್ತು. ಹೊಲಿದ್ರೆ ಇಟ್ಟೊತ್ತಿಗೆ ಹೊಲಿದಿದ್ದು ಮುಗ್ದಾಗಿರೋದು. ಆದರೆ ಏನು ಮಾಡೋದು, ಎಲ್ಲ ಕೆಲಸಗಳಾಗಬೇಕಲ್ರಿ. ಅದ್ರಾಗ ಬೇರೆ ಇನ್ನೂ ಮಿಕ್ಕಿದ್ದು ಇದು ಎಲ್ಲ ತೊಗೊಂಬಂದಿದ್ರಲ್ಲ ಅಂಗಡಿ ಸಂತಿ, ಅದೆಲ್ಲ ಡಬ್ಬಿಗಳಿಗೆ ಹಾಕಿಟ್ಟೆ. ನೋಡ್ರಲ್ಲಿ, ಒಂದು ಅವಲಕ್ಕಿ, ಒಂದು ಬಿಸ್ಕೆಟು, ಈ ಕಡೆ ರವೆ ಬ್ಯಾಳಿ ಎಲ್ಲ ತೊಗೊಂಬಂದಿದ್ರಲ್ಲ ಅದೆಲ್ಲ ಹಾಕಿ ಎತ್ತಿಟ್ಬಿಟ್ಟೆ. ಇಷ್ಟೆಲ್ಲ ಕೆಲಸ ಆಯ್ತು ರೀ ಈ ಸದ್ದ. ಮತ್ತು ಬಟ್ಟೆ ಹೊಲಿಯಕ್ಕೆ ಕುಂದ್ರು ಮತ್ತು ಮನ್ಯಾಗ ಇರ್ತೀರಿ, ಏನು ಕೆಲಸ ಮಾಡ್ತೀರದು ಕೇಳ್ತಾರೆ. ಏನು ಹೇಳಿದ್ರಂತ ಅವ್ರಿಗೆ ಏನು ಹೇಳೋಕ್ಕಾಗೋದಿಲ್ಲ. ಬರ್ರಿ ಬಟ್ಟೆ ಹೊಲಿಯೋಣಂತ. ನೋಡ್ರಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಲಿದ್ನೆಲ್ಲ. ನೋಡಿರಿ, ಪ್ಯಾಂಟ್ ಕರೆಕ್ಟಾಗಿ ಬಂತು. ಫಸ್ಟ್ ಟೈಮ್ ಹೊಲಿದಿರೋ ಪ್ಯಾಂಟ್ ನೋಡಿ ಎಷ್ಟು ಕರೆಕ್ಟಾಗಿ ಬಂದೈತಿ. ಸೂಪರಾಗಿ ಬಂದೈತಿ. ಅಂಗಡಿಗಳಲ್ಲಿ ನೀವು ತೊಗೊಳ್ಳೋಂಥ ರೆಡಿಮೇಡ್ ಡ್ರೆಸ್ ಎಲ್ಲ ಬರ್ತೈತಲ್ಲ ಸೇಮ್. ಹಾಂ, ಇದು ಒಂದು ಹೇಳಿ ಬಂದೈತಿ. ಇದು ಅವ್ರಿಗೆ ಕೇಳಬೇಕು. ಅವ್ರದ್ದು ಹಂಗೆ ಅದ, ಅವ್ರದ್ದು ಹೆಂಗಿರ್ತೈತೆ ಹಂಗೆ ಹೊಲಿಬೇಕಾಗ್ತದೆ. ಇದು ನಮ್ಮ ಮನಸ್ಸಿಗೆ ನಾನು ತಿಳಿಸಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತೀನಲ್ಲ, ಹಾಗೆ ಇವ್ರು ನಮ್ಮ ಮನೇಲಿರೋರು ನನಗೆ ಕಮೆಂಟ್ ಹಾಕ್ತಾರೆ. ನನ್ನ ಉಗುರು ತಾಗ್ತು ಫ್ರೆಂಡ್ಸ್. ಈ ಉಗುರು ಎಲ್ಲ ಕೊಂಚ ಎದ್ಬಿಟ್ಟಿತ್ತು. ಹಿಂಗೆ ತಾಗಿ ಒಂದು ಎಳೆನೇ ಬಂದ್ಬಿಡ್ತು. ಏನು ಮಾಡೋದು ಹೇಳಿ. ಇಲ್ಲ, ಒಂದು ಎಳೆ ಬಂದ್ಬಿಟ್ಟದು ಹಂಗೆ ಕಾಣಕತ್ತೈತಿ ನೋಡೋದು. 2,500 ಬಟ್ಟೆ ಒಂದು ಎಳೆ ಬತ್ತಂದ್ರೆ ಮಾನ ಮರ್ಯಾದಿಲ್ದಂಗೆ ಆಗ್ಬಿಡ್ತೈತಿ. ನಮ್ಮ ಬಟ್ಟೆನೇ ಪಾಡ 100 ರೂಪಾಯಿದೆ. ಅವ್ರು ಏನಾರು ಅಂದ್ರೆ ಹೇಳ್ತೀನಿ, ನಾನು ಉಗುರಿಗೆ ಬೈರಿ ಅಂತ ಹೇಳ್ತೀನಿ. ಇದು ಒಂದು ಪ್ಯಾಂಟ್ ಮತ್ತು ಈ ಟಾಪ್ ನೀನೇ ತೋರಿಸೀನಿ. ಇದಕ್ಕೆ ಇದು ಹೆಂಗೆ ಮ್ಯಾಚ್ ಆಗ್ತದೆ ಅಂತಲೇ ನನಗೆ ತಿಳಿದಿಲ್ಲ. ಈ ಪ್ಯಾಂಟು ಈ ಟಾಪು ಏನೋ ಫ್ರೆಂಡ್ಸ್ ಗೊತ್ತಿಲ್ಲ. ಈ ಥರ ಪ್ಯಾಂಟ್ ಬೇಕು. ಸಿಲ್ವರ್ ಪ್ಯಾಂಟ್ ಹಾಕಿದ್ರೆ ಮಸ್ತ್ ಆಕೈತಿ ಇದಕ್ಕೆ ಏನೋ. ಮತ್ತು ಪ್ಯಾಂಟು ಡ್ರೆಸ್ಸು 2 ರೆಡಿ ಮಾಡಿದೆ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನೋಡ್ರಿ, ಬೆಳಗ್ಗೆ 8:30 ಹೋಗಬೇಕು. ಮುಂಜಾನೆ 8:30 ಹೋದ್ವಿ ಅಂದ್ರೆ ಮತ್ತು ಸಂಜೆ 5:30 ಬಿಡ್ತಾರೆ. ಮನೆಗೆ ಬರೋಕೆ 6 ಆಗ್ತದೆ. ಏನು ಬೇರೆ ಕೆಲಸಗಳು ಏನೂ ಮಾಡ್ಕೊಳಕ್ಕಾಗಲ್ಲ. ಅದೇ ಮನೇಲಿದ್ದು ಈ ಥರ ಕೆಲಸಗಳು ಮಾಡ್ಕೊಂಡ್ರೆ ಬಟ್ಟೆ ಹೊಲಿಯೋದಕ್ಕೈತಿ, ಮನೆ ಕೆಲಸ ಅಥವಾ ಆರಾಮಾಗಿರ್ಬೋದು. ಬೇಕಂದಾಗ ಕುಂದಿರ್ಬೋದು, ಬೇಕಂದಾಗ ಫೋನ್ ನೋಡ್ಬೋದು, ಬೇಕಂದಾಗ ನಿದ್ದೆ ಮಾಡ್ಬೋದು. ಕೆಲ್ಸಕ್ಕೆ ಹೋದ್ರೆ ಭಾಳ ಕಷ್ಟ ಆಕೈತೆ, ಹೌದಲ್ಲ. ಸಿದ್ಲಿಂಗ ಯಾವಾಗಲೂ ಡೈಲಿ ಒಂದು ಜಂಪರ್ ಆದರೂ ಹೊಲಿಯಿಟ್ಟು ಬರಲಪ್ಪ ಅಂತ ಕೇಳ್ಕೊತೀನಿ. ಎಲ್ಲ ನನ್ನ ಸರ್ವಸ್ವ, ನನ್ನ ಜೀವನ ಎಲ್ಲ ಸಿದ್ಲಿಂಗನೇ. ಇಲ್ಲಿ ನೋಡ್ರಿ, ಬ್ಯಾಟಿಂಗ್ ನಡೆದೈತೆ ಅವ್ರದ್ದು. ಬ್ಯಾಟಿಂಗ್ ಹೆಂಗೈತೆ? ಸಾಂಬಾರು ಹೇಳ್ತಾರಂತೆ ಇರಿ. ಹೆಂಗಾಗಿತ್ತು ಸಾಂಬಾರು ಹೆಂಗಾಗಿತ್ತು ಹೇಳಿ ಬರೇ. ಸಪ್ಪನ್ ಬೇಳೆ ಶೇಂಗದ ಪುಡಿ ಹಾಕ್ಯಾಳ, ಯಾವಾಗಲೂ ಬೈತಾರೆ, ಬರೇ ಚೇಂಜ್ ಮಾಡಿದ ಏನು ಉಳಿತಾಳೆ ಅದಕ್ಕೆ ಟ್ಯಾಪಿ ತೆಪ್ತಾಳಿಕೆ. ಏನಂದ್ರೆ ರಾತ್ರಿ ಏನು ಅಡುಗೆ ಉಳಿತಿರೋದು ಅದಕ್ಕೆ ಸ್ವಲ್ಪ ಮತ್ತೆ ಡಿಫ್ರೆಂಟಾಗಿ ಮಾಡಿ ಒಗ್ಗರಣೆ ಮಾಡಿ ಕೊಟ್ಬಿಡ್ತೀನಿ. ಅದಕ್ಕೆ ಹೇಳೋದು, ಏನು ಉಳಿದಿದ್ರಾಗೆ ಮತ್ತೇನೋ ಒಂದು ಮಜಾ ಮಾಡಿಬಿಡ್ತಾಳೆ ನೋಡೋದ್ರಾಗ ಅಂತೇಳಿ. ದಿನಕ್ಕೆ 2 ಟೈಮ್ ಊಟ ಮಾಡ್ತಿದ್ರು, ಮುಂಜಾನೆ ರಾತ್ರಿ. ಇವತ್ತು ಮಧ್ಯಾಹ್ನ ಊಟನೂ ಮಾಡಕತ್ತಾರೆ. ಇವತ್ತು ಸಾಂಬಾರು ಅಷ್ಟು ಟೇಸ್ಟ್ ಆಗೈತಿ.
ಸಾಂಬಾರು ನೋಡೇ ಊಟ ಮಾಡ್ಬೇಕು ಅನಿಸ್ತತ ಊಟಕ್ಕೆ ಒಂದು ಕೂತಾರ ಸಾಂಬಾರ್ ನೋಡೇ ಬಂದೀನಿ ಅದು ಊಟ ಮಾಡಕ. ನೋಡ್ರಾಗ ನೀವು ಹಂಗೆ ಮಾಡ್ರಿ. ಹೋಟೆಲ್ಗೆ ಯಾಕೆ ಹೋಗ್ತಾರಂತ ನೀವು ವಿಚಾರ ಮಾಡ್ರಿ ಫ್ರೆಂಡ್ಸ್. ಹೋಟೆಲ್ಗೆ ಹೋಗಿ ಊಟ ಯಾಕೆ ಮಾಡ್ತಾರಪ್ಪ ಅಂದ್ರೆ ಇದೇ ವಿಷಯಕ್ಕೆ ಹೋಟೆಲ್ಗೆ ಹೋಗ್ತಾರೆ. ಹೋಟೆಲ್ದಾಗ ಚೇಂಜಿ ಮಾಡಿದ್ದು ತಂಗ್ಳು ಬಂಗ್ಳ ಹಳಸಿದ್ದು ಕೊಳಸಿದ್ದು ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ತಾರೆ. ಸೂಪರಾಗಿರ್ತೈತಿ ಟೇಸ್ಟ್. ಹಾಗಾಗಿ ಹೋಟೆಲ್ಗೆ ಊಟ ಮಾಡ್ತಾರೆ. ರೋಗ ಬರಂಗಿಲ್ಲ. ಅದಕ್ಕೆ ಉಣ್ಸಾಕತ್ತೀವಿ ಇವತ್ತು ನಾವು. ಹಿಂಗೈತೆ ನೋಡ್ರಿ ಇವತ್ತಿಂದ ಕತಿ. ಶ್ರೀಮಂತರಿಗೆ ಯಾಕೆ ಶುಗರ್ ಬರ್ತದ, BP ಬರ್ತದ? ಶ್ರೀಮಂತರಿಗೆ ಯಾಕೆ ಶುಗರ್ ಬರ್ತದೆ, BP ಬರ್ತದೆ ಹೇಳ್ತೀನಿ ಕೇಳು. ಶ್ರೀಮಂತರು ಏನು ಬಿಸಿ ಬಿಸಿ ಅಡುಗೆ ಊಟ ಮಾಡಂಗಿಲ್ಲ. ಹಾಂ, ಏನು ಶ್ರೀಮಂತರು ಏನು ಮಾಡ್ತಾರಪ್ಪ ಅಂದ್ರೆ ಒಂದಿನ ಮಾಡಿ 4 ದಿನ ಫ್ರಿಜ್ನಾಗ ಇಟ್ಕೊಂಡು ತಿಂತಾರ. ಅದನ್ನೇ ಕುದಿಸೋದು, ಅದನ್ನೇ ಬೇಯಿಸೋದು, ಅದನ್ನೇ ಕುದಿಸೋದು. ಹಾಂ, ಅವ್ರು ಹೆಂಗೆ ಶ್ರೀಮಂತರಾಗ್ಯಾರ ಅಂದ್ರೆ ಇದೇ ಥರನೇ ಮಾಡಿ ಶ್ರೀಮಂತರಾಗ್ಯಾರ. ಒಂದಿನ ಅಡುಗೆ ಮಾಡಿದ್ರೆ ನಾವು ಏನು ಮಾಡ್ತೀವಿ, ಉಳಿದ್ರೆ ತಿಂತೀವಿ, ತಿಂತೀವಿ, ಹಳಸ್ತಂದ್ರೆ ಒಯ್ದು ಚೆಲ್ಲಿ ಬಿಡ್ತೀವಿ. ಅವ್ರು ಹಂಗೆ ಅಲ್ಲ, ಹಳಸ್ಬಾರ್ದಂತ ಫ್ರಿಜ್ನಾಗಿಟ್ಟು ಅಂದ್ರೆ 8 ದಿನಗಟ್ಲೆ ಅದನ್ನೇ ತಿಂತಾರೆ. ಹಾಗಾಗಿ ಅವ್ರಿಗೆ ಅಡುಗೆನೂ ವೇಸ್ಟ್ ಆಗಲ್ಲ, ಆಮೇಲೆ ದುಡ್ಡು ಖರ್ಚಾಗಲ್ಲ. ಬೇರೆದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಾರೆ. ಹಂಗಾಗಿ ಅವರು ಶ್ರೀಮಂತರಾಗ್ಬಿಡ್ತಾರೆ. ಎಲ್ಲ ಮಿಕ್ಸಿ ಹಳಸಿದ್ದು ಹಳಸಿದ್ದು ತಿನ್ನಲ್ಲ. ಯಾಕಂದ್ರೆ ಫ್ರಿಜ್ನಾಗ ಇರ್ತೈತಿಲ್ಲ, ಚಂದ ಇರ್ತೈತಿ, ತಿಂತಾರೋ. ಒಣ ಫ್ರಿಜ್ ಮುಸಿ ನೋಡೋದು ಆಗ್ಲಿಕ್ಕಂದ್ರೆ ಅಡುಗೆ ತಣ್ಣಗೆ ಇರ್ತೈತಿಲ್ಲ ಅದ್ರಾಗ. ಅದು ಮೇನ್ ಐತಿ. ಹಿಂಗೈತ್ರಿ ಶ್ರೀಮಂತರದು. ಇವ್ರು ಊಟ ಮಾಡಿದ್ರೆ ಒಂದು 4 ತೆಮ್ಗೆ ನೀರು ಕುಡಿತಾರೆ, ಗುಳುಮ್ ಅಂತ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸನೂ ಮುಗೀತು, ಎಲ್ಲನೂ ಆಯಿತು, ಹೊಲ್ದಿದ್ದು ಆಯಿತು. ಇನ್ನೇನು ಒಂದು ಜಂಪರ್ ಐತಿ, ಅದು ಹೊಲ್ದೆ ಹೊಲಿಕ್ಕಂದು ನಿದ್ದೆ ಮಾಡ್ಬಿಡ್ತೀನಿ. ಅದು ಸ್ವಲ್ಪ ಜಲ್ದಿ ಎದ್ದಿನೆಲ್ಲ ನಿದ್ದೆ ಬರಾಗತ್ತೈತಿ. ನಿದ್ದೆ ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್. ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತೀನಿ. 9 ಗಂಟೆಗೆ ಬರ್ತೈತಿ ವಿಡಿಯೋ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಮುಂದೇನು ಹೇಳ್ಬೇಕಂತ ನೆನಪಾಗವಲ್ದು. ನೆನಪಾದಾಗ ಹೇಳ್ತೀನಂತ ನಾಳೆಗೆ. ಬಾಯ್, ಎಲ್ಲರಿಗೂ ನಮಸ್ಕಾರ.